ನಮಗೆ ಮಗಳಿಗೆ ಕಳ್ಕೊಂಡಿರೋ ದುಃಖ ನಮಗೆ ಇದ್ದೇ ಇದೆ. ಆದ್ರೆ ಊರ್ ಜನ ಸಮಾಜ ಎಲ್ಲ ನನಗೆ ಮಗಳಿಗೆ ಕರ್ಕೊಂಡೋಗಿ ಅನ್ನದಾನ ಮಾಡಿದ್ನಿ ದುಡ್ಡಿಗೆ ಆಸೆಗಂತ ತುಂಬಾ ಜನ ಮಾತಾಡಿ ನಮ್ಮ ಮನಸ್ಸನ್ನ ತುಂಬಾ ನೋಯಿಸಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಆರಂಭದಲ್ಲಿ ದೃಶ್ಯವೊಂದನ್ನು ಗಮನಿಸ್ಕೊಂಡು ಬಂದ್ರಿ. ಒಂದು ಮಹಿಳೆ ಅಳ್ತಾ ಇರುವಂಥದ್ದು. ಸ್ನೇಹಿತರೆ, ಕಳೆದ ಒಂದು ವಾರದ ಹಿಂದೆ ನಾನು ಒಂದು ವಿಡಿಯೋವನ್ನು ಮಾಡಿದ್ದೆ. ಅರಸೀಕೆರೆಗೆ ಸಂಬಂಧಪಟ್ಟ ಹಾಗೆ ಒಂದು ಯುವತಿ ಸಾವನ್ನಪ್ಪಿರುವಂಥದ್ದು, ಬ್ರೈನ್ ಡೆತ್ ಆಗಿರುತ್ತೆ. ಅದಾದ ಬಳಿಕ ಆಕೆಯ ಅಂಗಾಂಗ ದಾನವನ್ನು ಮಾಡಿಬಿಡ್ತಾರೆ ಅನ್ನೋ ಹಾಗೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೋನಿಕಾ ಅನ್ನುವಂಥ ಹೆಣ್ಣು ಮಗಳು ಸಾವನ್ನಪ್ಪಿರುವಂಥವಳು. ಆಕೆಯ ತಾಯಿ ಕಣ್ಣೀರನ್ನು ಹಾಕಿರುವಂಥ ದೃಶ್ಯವನ್ನು ನೀವು ಗಮನಿಸಿಬಿಟ್ರೆ, ಏನಿದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಅವರಿಗೆ ಚುಚ್ಚು ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ, ಹೇಗೆಲ್ಲ ಆ ಒಂದು ಮಗಳ ಅಂಗಾಂಗ ದಾನದಿಂದ ಆಕೆ ದುಡ್ಡನ್ನು ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದಾಳೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತಾಗಿ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಸಾಧ್ಯವಾದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ವಿಷಯಕ್ಕೆ ಬರೋದಾದರೆ ಆರಂಭದಲ್ಲಿ ನಾನು ಇದನ್ನು ತುಂಬ ಡೀಪ್ ಆಗಿ ಹೇಳ್ತಾ ಹೋಗೋದಿಲ್ಲ. ಈಗಾಗಲೇ ಏನಿದು ಮೋನಿಕಾ ಕೇಸ್ ಅಥವಾ ಮೋನಿಕಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಳೆದ ಒಂದು ವಾರದ ಹಿಂದೆ ವಿಡಿಯೋದಲ್ಲಿ ಹಂಚಿಕೊಂಡು ಬಿಟ್ಟಿದ್ದೆ. ಈಗ ಅದೇ ಪ್ರಕರಣ ಮತ್ತೆ ಹೇಳೋದಕ್ಕಿಂತ ಹೆಚ್ಚಾಗಿ ಆರಂಭದಲ್ಲಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ವಿವರಣೆಯನ್ನು ಕೂಡ ಕೊಟ್ಟು ಬಿಡ್ತೀನಿ. ಯಾಕೆಂತಂದರೆ ಬಹುತೇಕ ಜನ ಅದನ್ನು ಗಮನಿಸಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಈಗ ಈ ಒಂದು ವಿಡಿಯೋದಲ್ಲೂ ಕೂಡ ಒಂದಿಷ್ಟು ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋಣ. ಏನು ಅಂತಂದ್ರೆ ಸ್ನೇಹಿತರೆ, ಅರಸೀಕೆರೆಯ ಕಾರೇಹಳ್ಳಿ ನಿವಾಸಿ ಆಗಿರುವಂತಹ ಮೋನಿಕಾ 18 ವರ್ಷ. ಆಕೆಗೆ ಕಳೆದ ಏಪ್ರಿಲ್ 5ರಂದು ಒಂದು ದುರಂತ ನಡೆದೋಗಿಬಿಡುತ್ತೆ. ಸಾಯಂಕಾಲ 6:30 ಆಸುಪಾಸು RMS ಮಾರುಕಟ್ಟೆ ಬಳಿ ಈ ಒಂದು ರಸ್ತೆ ಅಪಘಾತ ಸಂಭವಿಸಿಬಿಡುತ್ತೆ. ಆ ಸಂದರ್ಭಕ್ಕೆ ಈ ಹೆಣ್ಣು ಮಗಳು ಅಥವಾ ಈ ಒಂದು ಮೋನಿಕಾ ಏನಿದ್ದಾಳಲ್ಲ, ಆಕೆಯ ಬ್ರೈನ್ ಡೆತ್ ಆಗಿ ಬಿಡುತ್ತೆ. ಆ ಸಂದರ್ಭಕ್ಕೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಇದು ಹೀಗಾಗಿಬಿಡುತ್ತೆ ಅಂತೇಳಿ. ತನ್ನ ತಾಯಿಯನ್ನು ಅಲ್ಲಿಂದ ಕರೆದುಕೊಂಡು ಬರೋದಕ್ಕೆ ಅಂತ ಹೋಗಿರ್ತಾಳೆ. ಆ ಒಂದು ಸಂದರ್ಭಕ್ಕೆ ಇಂತಹದ್ದೊಂದು ದುರಂತ ನಡೆದೋಗಿ ಬಿಡುತ್ತೆ. ತನ್ನ ಸ್ಕೂಟಿಯಲ್ಲಿ ಹೋಗಿರ್ತಾಳೆ. ಅಂತಂದರೆ ಮನೆಯಲ್ಲಿ ಒಂದು ಸ್ಕೂಟಿ ಇರುತ್ತೆ. ಆ ಸ್ಕೂಟಿಯನ್ನು ತೆಗೆದುಕೊಂಡು ಹೋಗಿ ತನ್ನ ತಾಯಿಯನ್ನು ಕರೆದುಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗಿರ್ತಾಳೆ. ಆ APMC ಬಳಿಗೆ ಒಂದು ರಸ್ತೆ ಅಪಘಾತ ನಡೆದೋಗಿ ಬಿಡುತ್ತೆ. ಅಂದರೆ ಹಿಂದ್ಗಡೆಯಿಂದ ಒಂದು ಕಾರು ಬರುತ್ತೆ. ಕಾರು ಬಂದು ಆಕೆಗೆ ಡಿಕ್ಕಿ ಹಾಗೆ ಬಿಡುತ್ತೆ. ಆ ಡಿಕ್ಕಿಯ ರಭಸಕ್ಕೆ ಆಕೆ ಸ್ಥಳದಲ್ಲಿ ಕುಸಿದು ಬಿದ್ದು ಬಿಡ್ತಾಳೆ. ಅಂತಂದರೆ ನೆಲಕ್ಕೆ ಬಿದ್ದು ಬಿಡ್ತಾಳೆ. ನೆಲಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಆಕೆಯ ಬ್ರೈನ್ ಡೆತ್ ಆಗಿ ಹೋಗಿಬಿಟ್ಟಿರುತ್ತೆ. ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅಲ್ಲಿನ ಸ್ಥಳೀಯರು ಎಲ್ಲರೂ ಕೂಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾರೆ. ಪ್ರಾಥಮಿಕ ಹಂತದಲ್ಲಿ ಅದು ಯಾವುದೂ ಕೂಡ ಆಗೋದಿಲ್ಲ. ಇನ್ನು ಬೆಂಗಳೂರುವರೆಗೂ ಕೂಡ ಹೋಗುತ್ತೆ. ಅದಾದ ಬಳಿಕ ಬ್ರೈನ್ ಡೆತ್ ಆಗಿದೆ ಅನ್ನುವಂಥದ್ದನ್ನು ಅಲ್ಲಿನ ವೈದ್ಯರು ಖಚಿತಪಡಿಸ್ತಾರೆ. ಇನ್ನೇನು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಬ್ರೈನ್ ಡೆತ್ ಆಗಿಬಿಟ್ಟಿದೆ ಅಂತಂದರೆ ಉಸಿರಿದ್ರು ಕೂಡ ಆ ಒಂದು ದೇಹ ವೇಸ್ಟ್ ಆಗಿ ಹೋಗಿಬಿಡುತ್ತೆ. ಆಗ ಈ ತಾಯಿ ಏನಿದ್ದಾಳಲ್ಲ, ಈಕೆ ತನ್ನ ಮಗಳ ಅಂಗಾಂಗ ದಾನವನ್ನು ಮಾಡುವಂಥ ನಿರ್ಧಾರವನ್ನು ಮಾಡಿಬಿಡ್ತಾರೆ. ಅಂತಂದರೆ ನನ್ನ ಮಗಳಂತೂ ಇಲ್ಲ, ಬದಲಿಗೆ ಆಕೆಯಿಂದ ಒಂದು 4-5 ಜೀವಗಳಿಗೆ ಒಂದು ಜೀವ ಸಿಕ್ಕ ಹಾಗೆ ಆಗಬಹುದು, ಒಂದು ಬದುಕು ಕೊಟ್ಟ ಹಾಗೆ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ಅಂಗಾಂಗ ದಾನವನ್ನು ಮಾಡೋದಕ್ಕೆ ಒಪ್ಕೊಳ್ತಾರೆ. ಅಂಗಾಂಗ ದಾನ ಅಂತದೆಲ್ಲವೂ ಕೂಡ ಆಗುತ್ತೆ. ಅಲ್ಲಿನ ಸ್ಥಳೀಯರು, ಅರಸೀಕೆರೆಯವರು ಎಲ್ಲರೂ ಕೂಡ ತುಂಬಾ ಮೆರವಣಿಗೆಯಿಂದ ಆಕೆಯ ದೇಹವನ್ನು ಸ್ವಾಗತವನ್ನು ಮಾಡ್ಕೊಳ್ತಾರೆ. ಅಂತಂದ್ರೆ ತುಂಬಾ ಜನರಿಗೆ ಅದೊಂದು ಖುಷಿಯ ವಿಚಾರ ಆಗಿಬಿಡುತ್ತೆ. ಈಗ ಸಾವಿನಲ್ಲೂ ಕೂಡ ಸಾರ್ಥಕ ಮಿರಿದ್ಲು ಅನ್ನುವ ಹಾಗೆ. ಅಂದ್ರೆ ಮಗು ಸಾವನ್ನಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಖುಷಿ ಅಂತಲ್ಲ, ಒಂದು ಸಾವಾದಂಥ ಸಂದರ್ಭದಲ್ಲಿ, ಒಂದು ಬ್ರೈನ್ ಡೆತ್ ಆದಂಥ ಸಂದರ್ಭದಲ್ಲಿ ಆ ಒಂದು ಅಂಗಾಂಗ ದಾನ ಮಾಡೋದಿದೆಯಲ್ಲ, ಅದೊಂದು ತುಂಬ ಗ್ರೇಟ್ ಅನ್ನುವ ನಿಟ್ಟಿನಲ್ಲಿ ಬಹುತೇಕ ಅಲ್ಲಿನ ಅರಸೀಕೆರೆಯ ಜನಗಳು ತುಂಬ ಪ್ರೀತಿಯಿಂದ ಆಕೆಯ ದೇಹವನ್ನು ಒಂದು ವೆಲ್ಕಮ್ ಮಾಡ್ಕೊಳ್ತಾರೆ. ಬಂದಂಥ ಸಂದರ್ಭದಲ್ಲಿ ಜಾತಿ, ಧರ್ಮ, ಮೇಲು ಕೀಳು ಯಾವುದೇ ಇಲ್ಲದೆ ಎಲ್ಲರೂ ಕೂಡ ಕಣ್ಣೀರನ್ನು ಹಾಕ್ತಾರೆ. ಸೊ ಇಂಥದ್ದೊಂದು ದುರಂತ ಏಪ್ರಿಲ್ 5ರಂದು ನಡೆದೋಗಿ ಬಿಡುತ್ತೆ. ತಮ್ಮ ಕೈಲಾದಷ್ಟು ಸಹಾಯವನ್ನು ಜನಗಳು ಮಾಡ್ತಾ ಇರ್ತಾರೆ, ತಾಯಿನ ಮಾತನಾಡಿಸ್ತಾ ಇರ್ತಾರೆ, ಗ್ರೇಟ್ ಅಂತಿರ್ತಾರೆ, ಅಂಥದ್ದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಆಕೆಯ ಮೃತದೇಹ ಚಿತೆಗೆ ಭಸ್ಮವಾದ ಬಳಿಕ ಅಲ್ಲಿಂದವೇ ಆರಂಭವಾಗುತ್ತೆ ನೋಡಿ. ತಾಯಿ ತನ್ನ ಮಗಳ ಅಂಗಾಂಗ ದಾನ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ದುಡ್ಡನ್ನ ಮಾಡ್ತಾ ಇದ್ದಾಳೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ಮಾತುಗಳು ನನ್ನ ಕಿವಿಗೆ ಬೀಳ್ತಾ ಇದ್ದಾವೆ ಅನ್ನುವ ಹಾಗೆ ತಾಯಿ ಕಣ್ಣೀರನ್ನ ಹಾಕಿರುವಂತಹದ್ದು. ಸೊ ಇದು ಎಂಥ ಲಜ್ಜೆಗೆಟ್ಟ ವ್ಯಕ್ತಿಗಳಿರಬಹುದು. ಅದರಲ್ಲೂ ಕೂಡ ಒಂದು ಹೆಣ್ಣು ಮಗಳು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ತನ್ನ ಮಗಳನ್ನ ಇಟ್ಟುಕೊಂಡು ದುಡ್ಡನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೇನ್ರಿ? ಇದೆಂಥ ಒಂದು ನಾಲಾಯಕ ಜನಗಳು ಇವರು ಇರಬಹುದು. ಆ ತಾಯಿಗೆ ಅದೆಷ್ಟು ನೋವು ಆಗಿರಬಹುದು ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಆ ತಾಯಿ ಹೇಳ್ತಾ ಇರುವಂಥದ್ದು, ನನ್ನ ಮಗಳನ್ನು ನಾನು ಕಳೆದುಕೊಂಡಿದ್ದೀನಿ, ನನ್ನ ಮಗಳ ಹೆಸರ ಮೇಲೆ ನಾನು ದುಡ್ಡು ಮಾಡೋದಕ್ಕೆ ಆದರೂ ಹೇಗೆ ಸಾಧ್ಯ? ಬಹುತೇಕರು ಕೋಟಿ ದುಡ್ಡು ಮಾಡ್ತಾ ಇದ್ದಾಳೆ ಅನ್ನುವ ಹಾಗೆ ಮಾತನಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ನನ್ನ ಕಿವಿಗೆ ಕೇಳ್ತಾ ಇದ್ದಾವೆ ಅನ್ನುವ ಹಾಗೆ ಆ ತಾಯಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಸೊ ಹೇಗೆ ಸಾಧ್ಯ ಇದೆಲ್ಲ? ಎಂಥ ಮಾತುಗಳನ್ನು ಆಡೋದಕ್ಕೆ ಅದು ಹೇಗೆ ಈ ನಾಲಾಯಕರುಗಳಿಗೆ ಮಾತುಗಳು ಬರ್ತಾವೋ, ಯೋಚನೆಗಳು ಬರ್ತಾವೋ ಗೊತ್ತಾಗ್ತಾ ಇಲ್ಲ.
ಇಂಥದ್ದೊಂದು ನೋವಿನ ಸಂಗತಿ. ಅಂದಹಾಗೆ ಕುಟುಂಬದ ಬಗ್ಗೆ ನಾವು ಇಲ್ಲಿ ಗಮನಿಸಲೇಬೇಕು. ಕುಟುಂಬದ ಬ್ಯಾಕ್ಗ್ರೌಂಡ್ ಹೇಗಿದೆ, ಕುಟುಂಬದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು. ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬಳಿಕವೂ ಕೂಡ ನೀವು ಹಾಗೆ ಮಾತಾಡ್ತೀರಿ ಅಂತಂದರೆ ನಿಮ್ಮಂಥ ಕ್ರೂರಿಗಳು, ನಿಮ್ಮಂಥ ರಾಕ್ಷಸರು, ನಿಮ್ಮಂಥ ಕೊಳಕರು ಈ ಭೂಮಿ ಮೇಲೆ ಬೇರೆ ಯಾರು ಇರೋದಕ್ಕೆ ಸಾಧ್ಯವೇ ಇಲ್ಲ. ಕುಟುಂಬದ ಬಗ್ಗೆ ಗಮನಿಸೋದಾದ್ರೆ, ಒಂದು ಬ್ಯಾಕ್ಗ್ರೌಂಡ್ ಅನ್ನ ಗಮನಿಸೋದಾದ್ರೆ, ಅವರು ಕೂಲಿ ಮಾಡಿಕೊಂಡು ಜೀವನವನ್ನ ಮಾಡುವಂಥವ್ರು. ಆಸ್ತಿ ಅಂತದ್ದು ಯಾವುದು ಕೂಡ ಬ್ಯಾಕ್ಗ್ರೌಂಡ್ ಅಲ್ಲಿ ತುಂಬಾ ಏನಿಲ್ಲ, ಅಷ್ಟಕ್ಕಷ್ಟೇ ಇರುವಂಥವ್ರು. ಆಗ ದುಡಿದು ಆಗ ತಿನ್ನುವಂಥ ಕುಟುಂಬ ಅದು. 12 ವರ್ಷದ ಹಿಂದೆ ಮೋನಿಕಾ ಅವರ ತಂದೆಯೂ ಕೂಡ ಸಾವನ್ನಪ್ಪಿ ಬಿಟ್ಟಿರ್ತಾರೆ. ಕೇವಲ ತಾಯಿ ಒಬ್ಬರೇ ಮೋನಿಕಾಳನ್ನ ಸಾಕ್ತಾ ಇರ್ತಾರೆ. ಇನ್ನು ಮೋನಿಕಾ ಸೆಕೆಂಡ್ PUC ಓದ್ತಾ ಇರುವಂಥ ಹುಡುಗಿ. ಇನ್ನು ಕುಟುಂಬದಲ್ಲಿಯೂ ಕೂಡ ಅಷ್ಟೊಂದು ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಆಗಿಲ್ಲ. ತಮ್ಮ ಪಾಡಿಗೆ ತಾವು ಇದ್ದಂತಹ ಕುಟುಂಬ. ಇಂಥದ್ದೊಂದು ದುರಂತ ನಡೆಯುತ್ತೆ ಅಂತ ಆ ತಾಯಿಗೂ ಕೂಡ ಗೊತ್ತಿರಲಿಲ್ಲ. ಗಂಡ ತೀರ್ ಹೋದ ಬಳಿಕವೂ ಕೂಡ ನನ್ನ ಮಗಳನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನುವ ನಿಟ್ಟಿನಲ್ಲಿ ತನಗೆ ಹೇಗೆಲ್ಲ ಸಾಧ್ಯನೋ ಹಾಗೆಲ್ಲ ದುಡಿದು ಆ ಒಂದು ಮಗಳನ್ನು ಚೆನ್ನಾಗಿ ಓದಿಸಿ ಅವಳಿಂದನೇ ನಾನು ನನ್ನ ಜೀವನವನ್ನು ನೋಡ್ಕೋಬೇಕು, ನನಗೆ ಜೀವನಕ್ಕೆ ಮುಂದೆ ಅವಳೇ ಆಶ್ರಯ ಆಗ್ತಾಳೆ ಅನ್ನುವ ನಿಟ್ಟಿನಲ್ಲಿ ಆ ತಾಯಿ ಆಕೆಯನ್ನು ಸಾಕ್ತಾ ಇರುತ್ತಾರೆ. ಆದರೆ ಇಂಥದ್ದೊಂದು ದುರಂತ ನಡೆದೋಗುತ್ತೆ ಅಂತೇಳಿ ಆ ತಾಯಿಗೂ ಕೂಡ ಗೊತ್ತಿರೋದಿಲ್ಲ. ಅವತ್ತು ದುಡಿಬೇಕು, ಅವತ್ತು ತಿನ್ನಬೇಕು, ಅದಷ್ಟೇ ಅವರ ಒಂದು ಕುಟುಂಬದಲ್ಲಿ ಇದ್ದಂಥದ್ದು. ಗಂಡಿನ ಆಶ್ರಯವೂ ಕೂಡ ಇಲ್ಲ. ತಾಯಿ ಒಬ್ಬರೇ ಇರುವಂಥದ್ದು, ಸಿಂಗಲ್ ಪೇರೆಂಟ್ಸು. ಸೊ ಸಿಂಗಲ್ ಪೇರೆಂಟ್ಸ್ ಇದ್ದವರಿಗೆ ಗೊತ್ತಿರುತ್ತೆ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ, ಆ ಒಂದು ಕ್ರೂರತೆ ಅಥವಾ ಆ ಒಂದು ಸಿಚುವೇಶನ್ ಹೇಗಿರುತ್ತೆ ಅಂತೇಳಿ. ಯಾರೋ ದುಡ್ಡಿದ್ದವರು ಅಥವಾ ಏನೋ ಎಲ್ಲವೂ ಇದ್ದವರು ಮಾತನಾಡ್ಬೋದು, ಹೇಗೆ ಬೇಕಾದರೂ ಊಹೆ ಮಾಡಿಕೊಂಡು ಮಾತನಾಡ್ಬೋದು. ಆದರೆ ಸಿಂಗಲ್ ಪೇರೆಂಟ್ಸ್ ಇದ್ದವರಿಗೆ ಆ ಒಂದು ನೋವು ಗೊತ್ತಿರುತ್ತೆ. ಆ ತಾಯಿ ಅದೆಷ್ಟು ಕಷ್ಟಪಡ್ತಿರ್ತಾಳೆ, ಮಕ್ಕಳನ್ನು ಸಾಕೋದಕ್ಕೆ ಅದೆಷ್ಟು ಏನೇನೆಲ್ಲ ಹರಸಾಹಸವನ್ನು ಪಡ್ತಾ ಇರ್ತಾರೆ, ಅದೆಷ್ಟೋ ಉಪವಾಸ, ಅದೆಷ್ಟೋ ವನವಾಸ, ಅದು ಕೆಲಸಗಳು ಸಿಗದೇ ಇರುವಂಥ ಸಂದರ್ಭದಲ್ಲಿ ಯಾರ್ದು ಕೈ ಕಾಲುಗಳನ್ನ ಬಿದ್ದು ಕೆಲಸವನ್ನು ಮಾಡ್ತಾರೆ. ಬಹುತೇಕ ಇಂಥವು ನಮ್ಮ ಕಣ್ಣ ಮುಂದೆನೇ ನಾವು ನೋಡಿದ್ದೇವೆ. ಯಾಕೆಂತಂದ್ರೆ ದುಡಿಬೇಕು, ದುಡಿಲಿಲ್ಲ ಅಂತಂದ್ರೆ ಅವತ್ತು ಮಕ್ಕಳ ಉಪವಾಸ, ಮಕ್ಕಳ ಭವಿಷ್ಯಕ್ಕೆ ಆಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಇನ್ನೊಬ್ಬರ ಕೈ ಕಾಲು ಹಿಡಿಯುವಂಥ ಪರಿಸ್ಥಿತಿ ಅನಿವಾರ್ಯತೆ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಮೋನಿಕಾಳ ಕುಟುಂಬವೂ ಕೂಡ ಇತ್ತು. ಮೋನಿಕಾ ತಾಯಿಯೂ ಕೂಡ ಒಂದು ಕೆಲಸವನ್ನು ಮಾಡಿಕೊಂಡು ಸಿಕ್ಕಿರುವಂಥ ಕೂಲಿ ಕೆಲಸಗಳನ್ನು ಮಾಡಿಕೊಂಡು ಬಂದಿರುವಂಥ ದುಡ್ಡಲ್ಲಿ ತನ್ನ ಮಗಳ ಭವಿಷ್ಯಕ್ಕೆ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋ ಹಾಗೆ ಮಗಳನ್ನು ಚೆನ್ನಾಗಿ ಓದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಜೀವನವನ್ನು ನಡೆಸ್ತಾ ಇರುತ್ತಾರೆ. ಅದರಲ್ಲಿ ದೃಶ್ಯವನ್ನು ಕೂಡ ಗಮನಿಸಿದ್ರೆ ಆ ತಾಯಿ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು, ಅವರ ಮನೆಯ ಪರಿಸ್ಥಿತಿ ಹೇಗಿದೆ, ಅವರ ಮನೆಯಲ್ಲಿ ಹೇಗೆಲ್ಲ ವಾತಾವರಣ ಇದೆ, ಮನೆಯಲ್ಲಿ ಯಾವುದೋ AC ಅಥವಾ ಇನ್ನೇನೋ ಸೋಫಾಗಳು, ಬೆಡ್ಗಳು ಅಂಥದ್ದು ಯಾವುದೂ ಕೂಡ ಇಲ್ಲ. ಸಿಂಪಲ್ ಆಗಿರುವಂಥ ಕುಟುಂಬ, ಮಧ್ಯಮ ಕುಟುಂಬ, ಒಂದು ರೀತಿ ಕೂಲಿ ನಾಲಿ ಮಾಡಿಕೊಂಡು ಬದುಕ್ತಾ ಇರುವಂಥ ಕುಟುಂಬ. ಅಂತ ಒಂದು ಕುಟುಂಬಕ್ಕೆ ಇಂಥದ್ದೊಂದು ದುರಂತವೇ ಸಂಭವಿಸಿಬಿಟ್ಟಿದೆ. ಈ ದುರಂತವನ್ನ ಅದು ಹೇಗೆ ಹರಗಿಸ್ಕೊಳ್ಬೇಕು ಆ ತಾಯಿಗೆ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ನೀವುಗಳು ಈ ರೀತಿಯಾಗಿ ಮಾತನಾಡ್ತೀರಿ ಅಂತಂದ್ರೆ, ಒಂದು ಮಗಳನ್ನು ಕಳೆದುಕೊಂಡಿದ್ದೀನಿ ಅನ್ನುವ ನೋವಿಗಿಂತ ಹೆಚ್ಚಾಗಿ ಇಂಥ ಚುಚ್ಚು ಮಾತುಗಳು ಆ ತಾಯಿಗೆ ಕೇಳಿದಂಥ ಸಂದರ್ಭದಲ್ಲಿ ಅದು ಹೇಗೆ ಆಗಿರಬೇಡ, ಒಂದು ಕ್ಷಣ ಯೋಚನೆ ಮಾಡಲೇಬೇಕು. ಸೊ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಬಹುತೇಕ ನಾಲಾಯಕರು ಆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅನ್ನುವಂತೆ ಆ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. ಒಂದು ಕಡೆ ತನ್ನ ಮಗಳ ಅಂಗಾಂಗ ದಾನವನ್ನ ಮಾಡಿದ್ದಾಳೆ ಅನ್ನುವ ರೀತಿಯಲ್ಲಿ ಬಹುತೇಕ ಜನ ಅಪ್ರಿಸಿಯೇಟ್ ಮಾಡಿದಂಥ ಸಂದರ್ಭದಲ್ಲಿ ಈಗ ಅದೇ ಜನಗಳು ಆಕೆಗೆ ಚುಚ್ಚು ಮಾತನ್ನ ಆಡ್ತಾ ಇದ್ದಾರೆ ಅಂತಂದ್ರೆ ಇದೊಂದು ನೋವು ಅಥವಾ ಇದೊಂದು ದುರಂತ ಅನ್ನೋದು ಇನ್ನೇನು ಅನ್ನೋದಕ್ಕೆ ಸಾಧ್ಯ. ಒಟ್ಟಾರೆಯಾಗಿ ಮೋನಿಕಾ ಕುಟುಂಬ ಇದೀಗ ನೋವಿನಲ್ಲಿದೆ. ಒಂದು ಕಡೆ ಮಗಳನ್ನ ಕಳೆದುಕೊಂಡ ನೋವಾದ್ರೆ ಇನ್ನೊಂದು ಕಡೆ ಜನಗಳು ಮಾತನಾಡುವಂತ ನೋವು, ಚುಚ್ಚು ಮಾತುಗಳಿಂದ ಆಗ್ತಾ ಇರುವಂತ ನೋವು. ಇದರಿಂದ ಅದ್ಯಾವಾಗ ಆ ತಾಯಿಗೆ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಂತದ್ದೇನಾದ್ರೂ ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ, ಕೆಟ್ಟದಾಗಿ ಮಾತನಾಡುವಂಥದ್ದು ಅಥವಾ ಇನ್ನೇನೋ ಮಗಳ ಸಾವಿನಿಂದ ದುಡ್ಡು ಮಾಡ್ತಾ ಇದ್ದಾಳೆ ಅನ್ನುವ ಹಾಗೆ ಮನಸ್ಥಿತಿ ಬಂದು ಬಿಟ್ಟಿದ್ರೆ ಅದು ಬಹುತೇಕ ಹೇಗೆ ಸಾಧ್ಯ ಅನ್ನುವಂಥದ್ದನ್ನ ನೀವೇ ಯೋಚನೆ ಮಾಡಿ. ನಿಮ್ಮ ಮನೆಯಲ್ಲೇ ಈ ರೀತಿಯಾಗಿ ಒಂದು ದುರಂತ ನಡೆದೋಗ್ಬಿಟ್ಟಿದ್ರೆ, ನಿಮ್ಮ ಮನೆ ಹೆಣ್ಣುಮಗಳು ಬೀದಿಗೆ ಬಿದ್ದು ಈ ರೀತಿಯಾಗಿ ಸಾವನ್ನಪ್ಪಿ ಬಿಟ್ಟಿದ್ರೆ, ನೀವುಗಳು ಕೂಡ ಅಂಗಾಂಗ ದಾನವನ್ನು ಮಾಡಿಬಿಟ್ಟಿದ್ರೆ ನೀವು ಆ ರೀತಿಯಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯವಾಗ್ತಿತ್ತ? ಹಾಗಾದರೆ ನಿಮ್ಮಿಂದ ಸಾಧ್ಯ ಆಗಿದ್ರೆ ಮಗಳ ಒಂದು ಅಂಗಾಂಗ ದಾನ ಮಾಡಿದ್ದೀವಿ ಅನ್ನೋ ಒಂದು ನೆಪದಲ್ಲಿ ನೀವೇನಾದರೂ ದುಡ್ಡುಗಳನ್ನು ಮಾಡ್ತಾ ಇದ್ರೆ ಅದು ಆ ತಾಯಿಗೂ ಸಾಧ್ಯ ಅಂತ ಭಾವಿಸಿ. ನಿಮ್ಮಿಂದ ಸಾಧ್ಯ ಇಲ್ಲ ಅಂತಂದರೆ ಅದು ಹೇಗೆ ಆ ತಾಯಿ ಮಾಡೋದಕ್ಕೆ ಸಾಧ್ಯ? ಒಂದು ಕ್ಷಣ ನೀವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾದಂಥ ವಿಷಯ ಇದು. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಒಂದು ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಅದು ಏನು ಮಾತನಾಡಬೇಕೋ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ನಾವು ನೋವಿನಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ನಮಗೆ ಸಹಾಯ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ನೋವಿನ ಮೇಲೆ ಮತ್ತೊಂದು ಬರೀ ಅನ್ನ ಎಳೆಯುವಂಥ ಜನಗಳೇ ಈ ಸಮಾಜದಲ್ಲಿ ತುಂಬಿಕೊಂಡು ಬಿಟ್ಟಿದ್ದಾರೆ. ಸೊ ಅಂಥವ್ರ ಬಗ್ಗೆ ನಾವು ತುಂಬ ತಲೆ ಕೆಡಿಸ್ಕೊಂಡು ಕೂರೋದಕ್ಕೆ ಆಗೋದಿಲ್ಲ. ಹಾಗಂತೇಳಿ ತಲೆ ಕೆಡಿಸ್ಕೊಂಡು ಬಿಟ್ರೆ ಮುಂದೆ ನಾವು ಏನು ಮಾಡಬೇಕು ಆ ಕೆಲಸವನ್ನೇ ಮರ್ತೋಗುವಂಥ ಪರಿಸ್ಥಿತಿ ಇರುತ್ತೆ. ಸಂಬಂಧಪಟ್ಟ ಹಾಗೆ ಮೋನಿಕಾ ತಾಯಿಯವರನ್ನು ಮಾತನಾಡಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಕಳೆದ ಒಂದು ವಾರದಿಂದಲೂ ಕೂಡ ನಾನು ಅವರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಕ್ಕಿದೆ, ಆದರೂ ಕೂಡ ಅವರು ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ. ಅದು ಯಾವ ಕಾರಣಕ್ಕೂ ನನಗೂ ಕೂಡ ಗೊತ್ತಿಲ್ಲ. ಅಲ್ಲಿನ ಅವರ ಒಂದು ಪರಿಸ್ಥಿತಿಗಳು ಅದು ಹೇಗಿದೆ ಅಂತ ನನಗೂ ಕೂಡ ಈ ಸದ್ಯಕ್ಕೆ ಗೊತ್ತಿಲ್ಲ. ಬಹುತೇಕ ಅವರು ಮಾತನಾಡಿಬಿಟ್ರೆ ಅಲ್ಲಿನ ಸಿಚುವೇಶನ್ಗಳನ್ನ ಏನಿದ್ದಾವೆ ಅನ್ನೋದನ್ನು ಗಮನಿಸಿ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ಸಾಧ್ಯವಾದರೆ ಅವರ ಮನೆಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ನಿಮ್ಮ ಕಣ್ಣು ಮುಂದೆ ಇಡಬೇಕು ಅನ್ನುವಂಥ ಪ್ರಯತ್ನ. ಹಾಗಾಗಿ ಬಹುತೇಕ
ಈಗ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ಅದು ಯಾವುದೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿನ ಕೆಲವೊಂದಿಷ್ಟು ಜನರನ್ನು ಕೂಡ ನಾನು ಸಂಪರ್ಕ ಮಾಡ್ತಾ ಇದ್ದೀನಿ. ಅಲ್ಲಿ ಯಾವುದೇ ರೀತಿಯಾಗಿ ಕರೆಕ್ಟಾಗಿ ಈಗ ಕೋಆರ್ಡಿನೇಟ್ ಕೂಡ ಸಿಗ್ತಾ ಇಲ್ಲ. ಒಂದಿಷ್ಟು ವ್ಯವಸ್ಥೆಗಳು ಕೆಟ್ಟು ಹೋಗಿಬಿಟ್ಟಿದ್ದಾವೆ. ಬಹುತೇಕರು ಅಲ್ಲಿ ಬೇಡ ಸರ್ ಅನ್ನುವ ನಿಟ್ಟಿನಲ್ಲಿಯೇ ಕೂಡ ಒಂದಿಷ್ಟು ಮಾತುಗಳನ್ನು ಆಡ್ತಾ ಇದ್ದಾರೆ. ಅದು ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ಮುಂದಿನ ದಿನದಲ್ಲಿ ಸಾಧ್ಯವಾದರೆ ಆ ಒಂದು ತಾಯಿಯನ್ನು ಮಾತನಾಡಿಸಿ ಅಲ್ಲಿನ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೇನೆ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ಆದಷ್ಟು ಹೆಚ್ಚು ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.